35ರಿಂದ 40 ವಯಸ್ಸಿನ ಮಹಿಳೆಯರು ಅಡುಗೆ ಮನೆಯ ಈ 7 ಪದಾರ್ಥಗಳನ್ನು ಮುಖಕ್ಕೆ ಹಚ್ಚಿ ನಿಮ್ಮ ಮುಖ ತರುಣಿಯರಂತೆ ಹೊಳೆಯುತ್ತದೆ. 35ರಿಂದ 40 ವಯಸ್ಸಿನ ನಂತರ ನಾವೆಲ್ಲರೂ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತೇವೆ. ಆದರೆ ನಮ್ಮ ಮುಖದ ಬಗ್ಗೆ ನೋಡಿಕೊಳ್ಳುವುದು ಕೂಡ ಅಷ್ಟೇ ಅಗತ್ಯವೆಂದು ನಾವು ತಿಳಿದಿರುವುದಿಲ್ಲ. ಆದರೆ ಚರ್ಮಕ್ಕೆ ವೃದ್ಧಾಪ್ಯದಲ್ಲಿ ಹೆಚ್ಚುವರಿ ಕಾಳಜಿಯ ಅಗತ್ಯವಿದೆ. ವಯಸ್ಸು ಹೆಚ್ಚಾದಂತೆ ಚರ್ಮದ ಮೇಲೆ ಕೊಲಾಜಿನ್ ರಚನೆಯು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಇದು ಚರ್ಮದ ಮೇಲೆ ಸುಕ್ಕುಗಳು ಮತ್ತು ಸೂಕ್ಷ್ಮ ರೇಖೆಗಳನ್ನು ಉಂಟುಮಾಡುತ್ತದೆ. ಅಲ್ಲದೆ ಚರ್ಮದ ಹೊಳಪು ಕೂಡ ಕಳೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಚರ್ಮವು ಮಂದ ಮತ್ತು ನಿರ್ಜೀವವಾಗಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ಹೆಚ್ಚಾಗಿ ದುಬಾರಿ ಚರ್ಮದ ರಕ್ಷಣೆಯ ಉತ್ಪನ್ನಗಳನ್ನು ಬಳಸಲು ಪ್ರಾರಂಭಿಸುತ್ತಾರೆ. ಆದರೆ ಅಡುಗೆ ಮನೆಯಲ್ಲಿನ ಕೆಲವು ಪದಾರ್ಥಗಳು ನಿಮ್ಮ ಚರ್ಮವನ್ನು ಮರಳಿ ತರಬಹುದು ಎಂದು ನಾವು ನಿಮಗೆ ಹೇಳೋಣ. ಮುಖದ ಮೇಲೆ ಅಡುಗೆ ಮನೆಯಲ್ಲಿ ಲಭ್ಯವಿರುವ ಈ 7 ಪದಾರ್ಥಗಳನ್ನು ನೀವು ನಿಯಮಿತವಾಗಿ ನಿಮ್ಮ ಮುಖಕ್ಕೆ ಅನ್ವಯಿಸಿದರೆ ಅದು ಚರ್ಮವನ್ನು ಯುವ ಮತ್ತು ಸುಂದರವಾಗಿ ಕಾಣುವಂತೆ ಮಾಡುತ್ತದೆ. 1. ಕಾಫಿ ಮತ್ತು ಮೊಸರಿನ ಮಾಸ್ಕ್. ನೀವು 35ರಿಂದ 40 ವಯಸ್ಸಿನ ಮೇಲ್ಪಟ್ಟವರಾಗಿದ್ದರೆ ನಿಮ್ಮ ಮುಖದ ಮೇಲೆ ಕಾಫಿ ಮತ್ತು ಮೊಸರಿನ ಮಿಶ್ರಣವನ್ನು ಬಳಸಿ. ಮೊಸರು ಮತ್ತು ಕಾಫಿ ಪದಾರ್ಥಗಳು ಎರಡೂ ಹೆಚ್ಚಾಗಿ ಅಡುಗೆ ಮನೆಯಲ್ಲಿ ಲಭ್ಯವಿರುತ್ತವೆ. ನೀವು ಮೊಸರು ಮತ್ತು ಕಾಫಿಯನ್ನು ಬೆರೆಸಿ ಅದನ್ನು ಅನ್ವಯಿಸಿದರೆ ಅದು ಚರ್ಮದ ಮೇಲೆ ಹೆಪ್ಪುಗಟ್ಟಿದ ಸತ್ತ ಚರ್ಮದ ಕೋಶಗಳನ್ನು ಸುಲಭವಾಗಿ ತೆಗೆದುಹಾಕುತ್ತದೆ. ಮೊಸರಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲವು ಚರ್ಮದ ಕಲೆಗಳನ್ನು ನಿರ್ಮೂಲನೆ ಮಾಡಲು ಸಹಾಯ ಮಾಡುತ್ತದೆ. ನೀವು 1 ಟೀ ಸ್ಪೂನ್ ಕಾಫಿಯನ್ನು 2 ಟೀ ಚಮಚ ಮೊಸರಿಗೆ ಸೇರಿಸಿ ಈ ಪೇಸ್ಟನ್ನು ಮುಖದ ಮೇಲೆ ಅನ್ವಯಿಸಿ. ಅರ್ಧ ಗಂಟೆಯ ನಂತರ ಮುಖವನ್ನು ಸಾಮಾನ್ಯ ನೀರಿನಿಂದ ತೊಳೆಯಿರಿ. 2. ಜೇನುತುಪ್ಪ. ನಿಮ್ಮ ಮುಖದ ಮೇಲೆ ಜೇನುತುಪ್ಪವನ್ನು ಸಹ ನೀವು ಬಳಸಬಹುದು. ಜೇನುತುಪ್ಪ ಆರ್ದ್ರಕ ಗುಣಲಕ್ಷಣಗಳನ್ನು ಹೊಂದಿದೆ. ನೀವು ಮುಖದ ಮೇಲೆ ಜೇನುತುಪ್ಪವನ್ನು ಅನ್ವಯಿಸಿದರೆ ಅದು ಚರ್ಮದ ಮೇಲೆ ತೇವಾಂಶವನ್ನು ಇಡುತ್ತದೆ. ಇದು ಚರ್ಮವನ್ನು ಮೃದುವಾಗಿ ಮತ್ತು ಯಂಗಾಗಿ ಕಾಣುವಂತೆ ಮಾಡುತ್ತದೆ. ಜೇನುತುಪ್ಪವು ವಯಸ್ಸಾದ ವಿರೋಧಿ ಗುಣಲಕ್ಷಣಗಳನ್ನು ಸಹ ಹೊಂದಿದೆ. ಇದು ಚರ್ಮದ ಸುಕ್ಕುಗಳು ಮತ್ತು ಸೂಕ್ಷ್ಮ ರೇಖೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದಕ್ಕಾಗಿ ನೀವು 1 ಟೀ ಸ್ಪೂನ್ ಜೇನುತುಪ್ಪವನ್ನು ಕೈಯಲ್ಲಿ ತೆಗೆದುಕೊಳ್ಳಿ, ಅದನ್ನು ಮುಖದ ಮೇಲೆ ಅನ್ವಯಿಸಿ ಮತ್ತು ನಂತರ ಅದನ್ನು ನಿಧಾನವಾಗಿ ತಿಳಿ ಕೈಗಳಿಂದ ಮಸಾಜ್ ಮಾಡಿ. ಇದರ ನಂತರ ಸಾಮಾನ್ಯ ನೀರಿನಿಂದ ಮುಖವನ್ನು ತೊಳೆಯಿರಿ. ವೃದ್ಧಾಪ್ಯದಲ್ಲಿ ಮುಖದ ಮೇಲೆ ಜೇನುತುಪ್ಪವನ್ನು ಅನ್ವಯಿಸುವುದು ತುಂಬಾನೇ ಪ್ರಯೋಜನಕಾರಿ. 3. ಸೌತೆಕಾಯಿ ರಸ. ಸೌತೆಕಾಯಿ ಆರೋಗ್ಯ ಮತ್ತು ಚರ್ಮ ಎರಡಕ್ಕೂ ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಸೌತೆಕಾಯಿಗಳು ಉತ್ಕರ್ಷಣ ನಿರೋಧಕಗಳು ಮತ್ತು ವಯಸ್ಸಾದ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿವೆ. ಇದು ಚರ್ಮವನ್ನು ಯಂಗಾಗಿ ಇಡಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ನೀವು 40 ವರ್ಷದವರೆಗಿಂತ ಮೇಲ್ಪಟ್ಟವರಾಗಿದ್ದರೆ ನಿಮ್ಮ ಮುಖದ ಮೇಲೆ ಸೌತೆಕಾಯಿ ರಸವನ್ನು ಅನ್ವಯಿಸಿ. ಇದಕ್ಕಾಗಿ ನೀವು ಸೌತೆಕಾಯಿಯನ್ನು ತುರಿ ಮಾಡಿ ಈಗ ಅದರ ರಸವನ್ನು ಹೊರತೆಗೆಯಿರಿ ಮತ್ತು ನಂತರ ಮುಖದ ಮೇಲೆ ಅನ್ವಯಿಸಿ. 30ರಿಂದ 35 ನಿಮಿಷಗಳ ನಂತರ ಮುಖವನ್ನು ನೀರಿನಿಂದ ತೊಳೆಯಿರಿ. ನಿಮಗೆ ಬೇಕಾದರೆ ನೀವು ಸೌತೆಕಾಯಿ ಚೂರುಗಳನ್ನು ಕತ್ತರಿಸಿ ಮುಖದ ಮೇಲೆ ಇರಿಸಬಹುದು. ಇದು ಚರ್ಮದ ಹೊಳಪು ಮತ್ತು ಬಣ್ಣವನ್ನು ಹೆಚ್ಚಿಸುತ್ತದೆ. 4. ಟೊಮ್ಯಾಟೊ ರಸ. ಟೊಮ್ಯಾಟೊ ಸಿಟ್ರಿಕ್ ಆಮ್ಲವನ್ನು ಹೊಂದಿರುತ್ತದೆ. ಇದು ಚರ್ಮದ ಕಲೆಗಳನ್ನು ನಿರ್ಮೂಲನೆ ಮಾಡುವ ಮೂಲಕ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಟೊಮ್ಯಾಟೊಗಳನ್ನು ಮುಖದ ಮೇಲೆ ಅನ್ವಯಿಸುವುದರಿಂದ ಚರ್ಮದ ಸುಕ್ಕುಗಳು ಮತ್ತು ಕಲೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 40ರ ಮೇಲಿನ ಮಹಿಳೆಯರು ತಮ್ಮ ಮುಖದ ಮೇಲೆ ಟೊಮ್ಯಾಟೊ ರಸವನ್ನು ಅನ್ವಯಿಸಬೇಕು. ಟೊಮ್ಯಾಟೊ ಜ್ಯೂಸ್ ಚರ್ಮವನ್ನು ತೇವಾಂಶದಿಂದ ಇಡಲು ಸಹಾಯ ಮಾಡುತ್ತದೆ. ಟೊಮ್ಯಾಟೊ ರಸವನ್ನು ಅನ್ವಯಿಸುವುದರಿಂದ ಮುಖದ ಮೇಲೆ ತ್ವರಿತ ಹೊಳಪು ತರುತ್ತದೆ. ನೀವು ಟೊಮ್ಯಾಟೊಗಳನ್ನು 2 ತುಂಡುಗಳಾಗಿ ಕತ್ತರಿಸಿ ಈಗ ಅದರ ರಸವನ್ನು ಮುಖದ ಮೇಲೆ ಅನ್ವಯಿಸಿ. ನಂತರ ಅದನ್ನು ನಿಧಾನವಾಗಿ ಉಜ್ಜಿಕೊಳ್ಳಿ. 10ರಿಂದ 15 ನಿಮಿಷಗಳ ನಂತರ ಮುಖವನ್ನು ಸಾಧಾರಣ ನೀರಿನಿಂದ ತೊಳೆಯಿರಿ. 5. ಆಲೂಗಡ್ಡೆ ರಸ ಮತ್ತು ನಿಂಬೆ ರಸ. ಪ್ರತಿ ಅಡುಗೆ ಮನೆಯಲ್ಲೂ ಆಲೂಗಡ್ಡೆ ಮತ್ತು ನಿಂಬೆ ಸಹ ಲಭ್ಯವಿದೆ. ಆದ್ದರಿಂದ ನಿಮಗೆ ಬೇಕಾದರೆ ನಿಮ್ಮ ಅಡುಗೆ ಮನೆಯಿಂದ ನೀವು ಆಲೂಗಡ್ಡೆ ಮತ್ತು ನಿಂಬೆಯನ್ನು ಬಳಸಬಹುದು. ನೀವು ಅವುಗಳನ್ನು ಮುಖದ ಮೇಲೆ ಬಳಸಬಹುದು.
ನೀವು ಆಲೂಗಡ್ಡೆಯನ್ನು ತುರಿ ಮಾಡಿ ರಸವನ್ನು ಹೊರತೆಗೆಯಿರಿ. 2 ಟೀ ಚಮಚ ಆಲೂಗಡ್ಡೆ ರಸದಲ್ಲಿ 3 ರಿಂದ 4 ಹನಿ ನಿಂಬೆ ರಸವನ್ನು ಹಿಸುಕಿ ಹಾಕಿ. ಈಗ ಅದನ್ನು ಮುಖದ ಮೇಲೆ ಅನ್ವಯಿಸಿ ಮತ್ತು 10 ನಿಮಿಷಗಳ ನಂತರ ಚರ್ಮವನ್ನು ನೀರಿನಿಂದ ತೊಳೆಯಿರಿ. ಆಲೂಗಡ್ಡೆ ಮತ್ತು ನಿಂಬೆ ರಸವು ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ, ಅಲ್ಲದೆ ಸುಕ್ಕುಗಳನ್ನು ಕಡಿಮೆ ಮಾಡುವ ಮೂಲಕ ಚರ್ಮವನ್ನು ಮೃದುವಾಗಿ ಇಡಲು ಸಹಾಯ ಮಾಡುತ್ತದೆ. 6. ಬಾಳೆಹಣ್ಣು. ಸಾಮಾನ್ಯವಾಗಿ ಬಾಳೆಹಣ್ಣು ಹೆಚ್ಚು ಹಣ್ಣಾಗಿ ಬಿಟ್ಟರೆ ತುಂಬಾನೇ ಮೆತ್ತಗೆ ಆಗಿಬಿಡುತ್ತದೆ. ಇಂತಹ ಸಂದರ್ಭದಲ್ಲಿ ಅವುಗಳನ್ನು ತಿನ್ನಲು ಮನಸ್ಸು ಬರುವುದಿಲ್ಲ. ಬಹುಶಃ ಇದು ಕೊಳೆತು ಹೋಗಿರಬಹುದು ಎಂದುಕೊಂಡು ಹೊರಗಡೆ ಬಿಸಾಡುತ್ತೇವೆ. ಆದರೆ ಇನ್ನು ಮುಂದೆ ಹಾಗೆ ಮಾಡಬೇಡಿ. ಹಣ್ಣಿನ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಹಚ್ಚುತ್ತಾ ಬಂದರೆ ಸಣ್ಣ ವಯಸ್ಸಿನಲ್ಲಿ ಕಂಡುಬರುವ ವೃದ್ಧಾಪ್ಯದ ಲಕ್ಷಣಗಳು ಕ್ರಮೇಣವಾಗಿ ದೂರವಾಗುತ್ತಾ ಹೋಗುತ್ತದೆ. ಮೊದಲಿಗೆ ಚೆನ್ನಾಗಿ ಮಾಗಿದ ಬಾಳೆಹಣ್ಣು ತೆಗೆದುಕೊಂಡು ಚೆನ್ನಾಗಿ ಕಿವುಚಿ ದಪ್ಪಗೆ ಪೇಸ್ಟ್ ರೀತಿ ಮಾಡಿಕೊಳ್ಳಿ. ಇನ್ನು ಇದಕ್ಕೆ ಅರ್ಧ ಟೇಬಲ್ ಚಮಚ ಆಗುವಷ್ಟು ಜೇನುತುಪ್ಪ ಮತ್ತು 1 ಟೇಬಲ್ ಚಮಚದಷ್ಟು ಗಟ್ಟಿ ಮೊಸರನ್ನು ಮಿಕ್ಸ್ ಮಾಡಿ. ಇನ್ನು ಈ ಪೇಸ್ಟನ್ನು ಮುಖದ ಮೇಲೆ ಮತ್ತು ಕುತ್ತಿಗೆಯ ಭಾಗಕ್ಕೆ ದಪ್ಪಗೆ ಅನ್ವಯಿಸಿ ಸುಮಾರು 10 ರಿಂದ 15 ನಿಮಿಷ ಹಾಗೆ ಬಿಡಿ. ಆ ಬಳಿಕ ಉಗುರು ಬೆಚ್ಚಗಿನ ನೀರಿನಿಂದ ಮುಖ ತೊಳೆದುಕೊಳ್ಳಿ. ಇದರಿಂದ ನಿಮ್ಮ ಮುಖ ಹೊಳೆಯುತ್ತದೆ. 7. ಅರಿಶಿಣ ಮತ್ತು ಜೇನುತುಪ್ಪದ ಮಿಶ್ರಣ. 1 ಬೌಲ್ಗೆ ಅರ್ಧ ಚಮಚ ಆಗುವಷ್ಟು ಅರಿಶಿಣ ಪುಡಿ ಜೊತೆಗೆ 1 ಟೀ ಚಮಚ ಆಗುವಷ್ಟು ಜೇನುತುಪ್ಪ ಹಾಗೂ 2 ಟೇಬಲ್ ಚಮಚ ಆಗುವಷ್ಟು ಹಾಲನ್ನು ಮಿಶ್ರಣ ಮಾಡಿ ಪೇಸ್ಟ್ ರೀತಿ ಮಾಡಿಕೊಳ್ಳಿ. ಆ ಬಳಿಕ ಮುಖಕ್ಕೆಲ್ಲ ಅನ್ವಯಿಸಿ ನಿಧಾನಕ್ಕೆ ಕೈ ಬೆರಳಿನ ಸಹಾಯದಿಂದ ವೃತ್ತಾಕಾರದಲ್ಲಿ ಮಸಾಜ್ ಮಾಡುತ್ತಾ ಬನ್ನಿ. ಬಳಿಕ ಸುಮಾರು 10 ರಿಂದ 15 ನಿಮಿಷಗಳು ಕಳೆದ ಬಳಿಕ ಸಾಮಾನ್ಯ ನೀರಿನಿಂದ ಮುಖ ತೊಳೆಯಿರಿ. ಇದರಿಂದ ಮುಖದ ಮೇಲೆ ಕಂಡುಬರುವ ಮೊಡವೆಗಳು, ಕಲೆಗಳು ಹಾಗೂ ಸುಕ್ಕುಗಳು ನಿಧಾನಕ್ಕೆ ಕಡಿಮೆ ಆಗುವುದು ಮಾತ್ರವಲ್ಲದೆ ಮುಖದ ಸೌಂದರ್ಯ ಕೂಡ ಹೊಳಪಿನಿಂದ ಕೂಡಿರುತ್ತದೆ. ವೀಕ್ಷಕರೇ, ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.